ನಮ್ಮ ಜೊತೆಯಲ್ಲಿ ಭಾಸ್ಕರ್ ರಾವ್ ಸರ್ ಕೂಡ ಜಾಯಿನ್ ಆಗಿದ್ದಾರೆ. ಹಾಗೆ ಚಂದ್ರಶೇಖರ್ ಅವರು ಕೂಡ ಕ್ವಿಕ್ ಆಗಿ ಚಂದ್ರಶೇಖರ್ ಸರ್ ಏನು ಹೇಳ್ತೀರಿ? ನೋಡಿ, ಮಮತಾ ಬ್ಯಾನರ್ಜಿ ಅವರು ಮೊದಲಿಂದ ಕೇವಲ ಮಮತಾ ಬ್ಯಾನರ್ಜಿ ಅಲ್ಲ, ಈ ಇಂಡಿ ಅಲಯನ್ಸ್ನ ಯಾವ್ಯಾವ ರಾಜ್ಯಗಳಲ್ಲಿ ಅವರ ಸರ್ಕಾರಗಳಿದೆ ಎಲ್ಲ ಕಡೆಯೂ ಕೂಡ ಸಂವಿಧಾನವನ್ನು ವಿರೋಧಿಸ್ತಕ್ಕಂಥ, ಸಂವಿಧಾನವನ್ನು ಹಾಳು ಮಾಡ್ತಕ್ಕಂತಹ ಎಲ್ಲ ಪ್ರಯತ್ನಗಳು ನಡೀತಾ ಇದ್ದಾವೆ. ಮಮತಾ ಬ್ಯಾನರ್ಜಿಯವರು ಇದೇ ಮೊದಲನೇ ಸರಿ ಏನಲ್ಲ, ಕೇವಲ ಪತ್ರಕರ್ತರ ಮೇಲೆ ಅಷ್ಟೇ ಅಲ್ಲ ಹಿಡಿದು ಹಲವಾರು ಪತ್ರಕರ್ತಗಳ ಮೇಲೆ ಹಲ್ಲೆ ಆಯಿತು. CBIನವರ ರಾಜ್ಯಕ್ಕೆ ಹೋದಾಗ CBIನವ್ರ ಮೇಲೆ ಹಲ್ಲೆ ಮಾಡಿಸ್ತಾರೆ, ಚುನಾವಣಾ ಆಯೋಗದ ಮೇಲೆ ಹಲ್ಲೆ ಮಾಡಿಸ್ತಾರೆ, ಏನು CRPF ಸೆಂಟ್ರಲ್ ಫೋರ್ಸಸ್ ಸೈನಿಕರ ಮೇಲೂ ಹಲ್ಲೆ ಮಾಡಿಸ್ತಾರೆ. ಆದರೆ ಯಾವುದೇ ಒಬ್ಬ ಅವರ ಕಾಂಗ್ರೆಸ್ನ ನಾಯಕರು ಕೂಡ ಅದನ್ನು ವಿರೋಧ ಮಾಡೋದಿಲ್ಲ. ಇದು ಕೇವಲ ಅಲ್ಲಿಗೆ ಸೀಮಿತ ಆಗಲಿಲ್ಲ. ಇದೇ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಮಹಾರಾಷ್ಟ್ರದಲ್ಲಿದ್ದಾಗ ನಿಮ್ಮದೇ ಅರ್ನಬ್ ಗೋಸ್ವಾಮಿ ಅವ್ರನ್ನ ವಿನಾಕಾರಣ ಬಂಧನ ಮಾಡಿದ್ರು. ಯಾವುದೇ ಕಂಪ್ಲೇಂಟ್ ಇರಲಿಲ್ಲ, ಚಾರ್ಜ್ ಶೀಟ್ ಫೈಲ್ ಆಗಿಲ್ಲ, ತಗೊಂಡೋಗಿ ಅವ್ರನ್ನ ಜೈಲೊಳಗಡೆಗೆ ಬಂದ್ಸಿಟ್ಟಿದ್ರು ಅವ್ರನ್ನ. ಇದನ್ನ ವಿರೋಧ ಮಾಡ್ತಕ್ಕಂಥದ್ದು ಯಾರೂ ವಿರೋಧ ಮಾಡಲಿಲ್ಲ. ಇದಾದ ಮೇಲೆ ಕರ್ನಾಟಕದಲ್ಲೇನೆ DK ಶಿವಕುಮಾರ್ ಮೇಲೆ ಅಂತ ದೊಡ್ಡ ಮೊಕದ್ದಮೆನ ಸರ್ಕಾರವೇ ಮೊಕದ್ದಮೆ ವಾಪಸ್ ತಗೊಳುತ್ತೆ. ಇನ್ನೊಂದು ಕಡೆ ಆಮ್ ಆದ್ಮಿ ಪಾರ್ಟಿಯ ಏನು ಅರವಿಂದ್ ಕೇಜ್ರಿವಾಲ್ ಇದ್ದಾರೆ, ಅವರು EDಯ ನೋಟಿಸನ್ನು ಗಾಳಿಗೆ ತೂರ್ತಾರೆ ಪದೇ. ಇದೇ ರೀತಿ ಹಿಜಾಬ್ನ ತೀರ್ಪನ್ನು ಕೊಟ್ಟಿದ್ದು ಹೈಕೋರ್ಟ್ ಹಿಜಾಬ್ನ ತೀರ್ಪು ಕೊಟ್ಟಾಗ ಕೋರ್ಟಿಗೆ ನೆಕ್ಸ್ಟಾಗಿ ಬಂದ್ ಮಾಡಿದ್ರೆ ಅವ್ರ ಜೊತೆ ಕಾಂಗ್ರೆಸ್ ನಿಲ್ಲುತ್ತೆ. ಹೀಗೆ ಪ್ರತಿಯೊಂದು ಅಧಿಕಾರದಲ್ಲಿರ್ತಕ್ಕಂಥ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಸಂವಿಧಾನವನ್ನು ನಾಶ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಈ ಇಂಡಿ ಅಲಯನ್ಸ್ನ ಎಲ್ಲ ಪಕ್ಷಗಳು ಮಾಡ್ತಾ ಇದ್ದಾವೆ. ದೇಶದ ಅಸ್ಥಿರತೆ ಉಂಟು ಮಾಡಬೇಕು, ದೇಶದ ಸಮಗ್ರತೆಗೆ ಒಂದು ನಾಶ ಮಾಡಬೇಕಂತ ಒಂದೇ ಒಂದು ಕಾರಣಕ್ಕೋಸ್ಕರ 5ನೇ ಪಿಲ್ಲರ್ ಅಂತ. ಥ್ಯಾಂಕ್ ಯು. ವಾಪಸ್ ಬರ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಜೊತೆ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ MK ಭಾಸ್ಕರ್ ರಾವ್ ಅವರಿದ್ದಾರೆ. ಸರ್, ಬಿಜೆಪಿ ಇವರು ಭಾಸ್ಕರ್ ರಾವ್ ಸರ್ ಇರೋದು. ಓಕೆ, ಬಿಜೆಪಿ ವಕ್ತಾರರಾಗಿರ್ತಕ್ಕಂಥ ಭಾಸ್ಕರ್, ಸಾರಿ ನಾನು ಕನ್ಫ್ಯೂಸ್ ಮಾಡ್ಕೊಂಡೆ. ನಮಸ್ಕಾರ. ರೈಟ್ ಸರ್, ನಮಸ್ತೆ. ನಮಸ್ಕಾರ ಸರ್. ಈಗ ಅವರು ಸಂದೇಶ್ ಖಾಲಿಯಲ್ಲಿ ಪತ್ರಕರ್ತರಿಗೆ ಅರೆಸ್ಟ್ ಮಾಡಿರೋದು ಇಟ್ಸ್ ಅಬ್ಸಲ್ಯೂಟ್ಲಿ ವೈಲೇಷನ್ ಆಫ್ ಫಂಡಮೆಂಟಲ್ ರೈಟ್ ಆಫ್ ದಿ ಪ್ರೆಸ್. ಅದು ಮತ್ತೆ ವೆಸ್ಟ್ ಬೆಂಗಾಲ್ ಒಂಥರ ಇಟ್ ಈಸ್ ಬಿಕಮ್ ಎ ರೋಗ್ ಸ್ಟೇಟ್ ಅಲ್ಲಿ ಇದ್ರೆ ನೀವು ಸಂವಿಧಾನವಾಗಿ ನಡೆಸುವಂತ ಎಲ್ಲಾ ಕಾರ್ಯಗಳನ್ನು ಅಡ್ಡಪಡಿಸಿ ಯು ಆರ್ ಯೂಸಿಂಗ್ ಫೋರ್ಸ್ ವಿಚ್ ಈಸ್ ಡಿಸ್ಪ್ರಪೋರ್ಷನೇಟ್. ನೀವು ED ಮೇಲೆ ಹಲ್ಲೆ ಮಾಡ್ತೀರಿ, CBI ಮೇಲೆ ಹಲ್ಲೆ ಮಾಡ್ತೀರಿ, ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸಸ್ ಮೇಲೆ ಹಲ್ಲೆ ಮಾಡ್ತೀರಾ ನೀವು. ಮತ್ತೆ ನೀವು ಪೊಲಿಟಿಕಲ್ ವಿಲ್ ಗಟ್ಟಿ ಇಟ್ಕೊಂಡು ನಿಮ್ಮ ವರ್ಕರ್ಸ್ಗೆ ಮೇಲೆ ಯಾವುದೇ ರೀತಿ ನಿಯಂತ್ರಣ ಇಲ್ಲ. ಯು ಹ್ಯಾವ್ ಅನ್ಲೀಸ್ಡ್ ಟೆರರ್. ಸೊ ಗವರ್ನರ್ ಎಷ್ಟೇ ಸರ್ತಿ ಹೇಳಿದ್ದಾರೆ ದಟ್ ದರ್ ಇಸ್ ಟೋಟಲ್ ಬ್ರೇಕ್ ಡೌನ್ ಆಫ್ ಲಾ ಅಂಡ್ ಆರ್ಡರ್ ಅಂತ. ಮತ್ತೆ ಇದು ಆಶ್ಚರ್ಯ ಪಟ್ಕೊಳ್ಳುವಂಥದ್ದು ಏನಿಲ್ಲ. ಅದು ಇಟ್ ಈಸ್ ಸ್ಟೇಟ್ ವಿಚ್ has become very desperate to hang on to power. ಮತ್ತೆ ಈ ಸ್ಪೆಷಲಿ ಈ ಇಂಡಿ ಅಲಯನ್ಸ್ ಅಲ್ಲಿ ಏನ್ ಲೀಡರ್ಶಿಪ್ ಇವ್ರು ತೋರಿಸ್ಬೇಕು ಅಂತ ನೋಡ್ತಾ ಇದಾರಲ್ಲ, ಒಂದು ರೀತಿಯಾಗಿ ಔಟ್ ಆಫ್ ಕಂಟ್ರೋಲ್. ವೆಸ್ಟ್ ಬೆಂಗಾಲ್ಗೆ ನೀವು ಓನ್ಲಿ ರೋಗ್ ಸ್ಟೇಟ್ ಅಂತಾನೆ ಹೇಳ್ಬೋದು. ಕಾನ್ಸ್ಟಿಟ್ಯೂಷನಲ್ ಮೆಷಿನರಿ ಹ್ಯಾಸ್ ಬ್ರೋಕನ್ ಡೌನ್ ಕಂಪ್ಲೀಟ್ಲಿ ಓವರ್ ದೇರ್ ಅಂಡ್ ಪೊಲೀಸ್ ಇಸ್ ಅಬ್ಸಲ್ಯೂಟ್ಲಿ ಹೆಲ್ಪ್ಲೆಸ್. ಬಿಫೋರ್ ನೀವು ರಾಜಕಾರಣಿ ಆಗೋಕ್ ಮುಂಚೆ ಇವರ ಪೊಲೀಸ್ ಮ್ಯಾನ್ ಟು ಪೊಲೀಸರನ್ನ ಬಳಸ್ಕೊಂಡು ಈ ರೀತಿ ವರ್ತನೆ ಸರ್. ಲಾ ಎನ್ಫೋರ್ಸ್ಮೆಂಟ್ ಆಫೀಸರ್ಸ್ಗೆ ನೀವು ಕೆಲಸ ಮಾಡಕ್ ಬಿಡದೆ, ಲಾ ಎನ್ಫೋರ್ಸ್ಮೆಂಟ್ ಪೀಪಲ್ ಆರ್ ಗೆಟಿಂಗ್ ಬೀಟನ್ ಅಪ್, ED ಇಸ್ ಗೆಟಿಂಗ್ ಬೀಟನ್ ಅಪ್, CBI ಇಸ್ ಗೆಟಿಂಗ್ ಬೀಟನ್ ಅಪ್. ಅದಕ್ಕೆ ನೀವು ಮೀಡಿಯಾನವ್ರು ಆಗ್ಬೇಕಾಗಿಲ್ಲ, ಪಾಲಿಟಿಷಿಯನ್ ಆಗ್ಬೇಕಾಗಿಲ್ಲ, ಪೊಲೀಸ್ ಆಫೀಸರ್ ಆಗ್ಬೇಕಾಗಿಲ್ಲ. ಯು ಹ್ಯಾವ್ ಟು ಸ್ಟ್ರೈಟ್ ದ ಸಿಟಿಸನ್ ಆಫ್ ದಿಸ್ ಕಂಟ್ರಿ ವೇರ್ ಲಾ ಅಂಡ್ ಆರ್ಡರ್ ಹ್ಯಾಸ್ ಬ್ರೋಕನ್ ಡೌನ್ ವಿತೌಟ್ any redemption. Okay. Chief Minister herself is not defending the women of the state ಅಂತ ಹೇಳ್ತಾ ಇದ್ರೆ, ಯಾರೊಬ್ಬ ರೇಪಿಸ್ಟ್ ಗೆ ರಕ್ಷಣೆ ಕೊಡಕ್ ಸಲುವಾಗಿ ಇಡೀ ವ್ಯವಸ್ಥೆನೆ ಅವನ ಪರವಾಗಿ ನಿಂತ್ಕೊಂಡಿದೆ. ಮಹಿಳೆಯರ ಮೇಲೆ ಆಗ್ತಾ ಇರೋ ದೌರ್ಜನ್ಯ, ನ್ಯಾಷನಲ್ ವಿಮೆನ್ಸ್ ಕಮಿಷನ್ ಇಸ್ ನಾಟ್ ಅಲೌಡ್, ಸ್ಟೇಟ್ ವಿಮೆನ್ಸ್ ಕಮಿಷನ್ಗೆ ಬರಬೇಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ I can only say breakdown of constitution and it has become a rogue state. ಸರ್, ಒಂದೇ ಒಂದು FIR ಈ ಶೇಖ್ ಶಹಜಾನ್ ಮೇಲೆ ಆಗಿಲ್ಲ. ಹೌ ಶೇಮ್ಲೆಸ್ ಸರ್. ಮಾಡೋದಿಲ್ಲ ಅವರು. They will not do it because it is their state, it is their government. ಅವ್ರು ಮಾಡೋದಿಲ್ಲ. ಅವರು ರೂಲ್ ಆಫ್ ಲಾ ಇಸ್ ನಾಟ್ ಇನ್ ಆಪರೇಷನ್ ದೇರ್. ಅವ್ರು ಯಾರ ಮೇಲೆ ಹಾಕ್ಬೇಕು ಅವ್ರ ಮೇಲೆ ಹಾಕ್ತಾರೆ. ಅಲ್ಲಿ ಪೊಲಿಟಿಕಲಿ BJP-ನವ್ರು ಇರ್ಲಿ ಅಥವಾ ಕಮ್ಯುನಿಸ್ಟ್ ಇರ್ಲಿ ಅವ್ರ ಮೇಲೆ ಹಾಕ್ತಾರೆ, ಬೇಕಾಬಿಟ್ಟಿಯಾಗಿ ಹಾಕ್ಬಿಟ್ಟು ಇಲ್ಲಿಗೆಲ್ಲ ನೀವು ಜೈಲೊಳಗೆ ಹಾಕ್ತಾರೆ. ಅಂಡ್ ಯು ಹವ್ ಸೀನ್ ಬೋತ್ ಕೇರಳ ಆಸ್ ವೆಲ್ ಆಸ್ ವೆಸ್ಟ್ ಬೆಂಗಾಲ್ ಒಳಗೆ ಅವರು ಹೊಡೆದಾಕೋದು, ಪೊಲಿಟಿಕಲ್ ರೈವಲ್ರಿಯಿಂದ ವೈಲೆನ್ಸ್ ಆಗೋದು ಇದು 2 ಸ್ಟೇಟ್ ಅಲ್ಲೇ ಮ್ಯಾಕ್ಸಿಮಮ್ ಆಗಿರೋದು. ಇನ್ ಆಲ್ ಓವರ್ ಇಂಡಿಯಾ ಯು ಡೋಂಟ್ ಹ್ಯಾವ್ ಪೊಲಿಟಿಕಲ್ ವೈಲೆನ್ಸ್ ಆಸ್ ಮಚ್ ಆಸ್ ಯು ಸಿ ಇನ್ ವೆಸ್ಟ್ ಬೆಂಗಾಲ್ ಆಸ್ ಇನ್ ಕೇರಳ. ಇವನ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಇನ್ಸರ್ಜೆನ್ಸಿ ಇದೆ. ಜಮ್ಮು ಅಂಡ್ ಕಾಶ್ಮೀರಲ್ಲಿ ಬೇರೆ ತರ ಸಮಸ್ಯೆ ಇದೆ, ಲೆಫ್ಟ್ ವಿಂಗ್ ಬೇರೆ ಕಡೆ ಇದೆ. ಬಟ್ ಇಲ್ಲಿ ನಿಮ್ಗೆ ಪೊಲಿಟಿಕಲ್ ಹೇಟ್ರೇಡ್ ಇದಲ್ಲ, ಪೊಲಿಟಿಕಲ್ ಹೇಟ್ರೇಡ್ ಬಿಟ್ವೀನ್ ಲೆಫ್ಟ್ ವಿಂಗ್ ಅಂಡ್ ರೈಟ್ ವಿಂಗ್ ಇದಲ್ಲ, ದಟ್ ಹಸ್ ಟೇಕನ್ ಎ ವೆರಿ ವೈಲೆಂಟ್ ಫಾರ್ಮ್ ಓವರ್ ದಟ್. ಅಂಡ್
ಗವರ್ಮೆಂಟ್ ಆಫ್ ಇಂಡಿಯಾ ಆಲ್ಸೋ ಇಸ್ ಪ್ರಾಬಬ್ಲಿ ಗಿವಿಂಗ್ ಅ ಲಾಂಗ್ ರೋಪ್. ಕೆಲವು ಸರ್ತಿ ಏನಾಗುತ್ತೆ, ದಿಢೀರ್ ಕ್ರಮ ತಗೊಂಡ್ಬಿಟ್ರೆ ಸಿಂಪತಿ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತಾರೆ ಅವ್ರ ಪರವಾಗಿ. ಸೊ ಜನಾನೇ ಎದ್ದೇಳಿ ದಟ್ ದಿಸ್ ಇಸ್ ದ ಗವರ್ಮೆಂಟ್ ದಟ್ ವಿ ಹ್ಯಾವ್ ಬ್ರಾಟ್ ಇನ್ ವಿಚ್ ಇಸ್ ಆಂಟಿ ಪೀಪಲ್, ಆಂಟಿ ಕಾನ್ಸ್ಟಿಟ್ಯೂಷನ್ ಅಂಡ್ ಆಂಟಿ ಡೆಮೋಕ್ರಸಿ. ಪತ್ರಕರ್ತನೇ ಸೇಫ್ ಆಗಿಲ್ಲ ಅಂತ ಹೇಳಿದ್ರೆ ಇನ್ನು ಬೇರೆ ಸಾಮಾನ್ಯ ಜನ ಸೇಫ್ ಆಗಿರ್ತಾರ? ಮತ್ತೆ ಯಾವ ಬಾಯಿಲ್ ಹೇಳ್ತಾರೆ ನಾವೆಲ್ಲ ಕಾನ್ಸ್ಟಿಟ್ಯೂಷನಲಿಸ್ಟ್ ಅಂತ? ಮತ್ತೆ ಅದ್ರ ತಕ್ಕಂಗೆ ಯಾವ ಡೆವಲಪ್ಮೆಂಟ್ ಕೂಡ ಇಲ್ಲ. ನೀವು ನೋಡಿ, ವೆಸ್ಟ್ ಬೆಂಗಾಲ್ ಇಂದ ರಾಶಿ ಜನ ಕರ್ನಾಟಕದಲ್ಲಿ ಬಂದು ವಾಸವಾಗಿದ್ದಾರೆ ಉದ್ಯೋಗಕ್ಕಾಗಿ. ನಾನು ಕಮಿಷನರ್ ಆಫ್ ಪೊಲೀಸ್ ಆಗಿರುವಾಗ ಅವಾಗ 12 ಲಕ್ಷ ಜನ ಬೆಂಗಾಲೀಸ್ ಆರ್ ದೇರ್ ಇನ್ ಕರ್ನಾಟಕ. Because there is no development, there is no rule of law, there is no medical facility, there is no job opportunity. But the very power ಅಲ್ಲಿ ಇಟ್ಕೊಂಡು violence is only being unleashed. That's all. Thank you. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅ ಲಾಟ್. ಮಾಧ್ಯಮಕ್ಕಾಗಿ ತಾವು ಕೂಡ ಧ್ವನಿ ಎತ್ತಿದ್ದೀರಾ, ಧನ್ಯವಾದಗಳು. ದೇಶಾದ್ಯಂತ ಪ್ರಜ್ಞಾವಂತರು, ಬುದ್ಧಿಜೀವಿಗಳು, ರಾಜಕಾರಣಿಗಳು, ಸಾಮಾನ್ಯ ಜನರು ಮಾಧ್ಯಮದ ಪರವಾಗಿ ಧ್ವನಿ ಎತ್ತುತ್ತಾ ಇದ್ದಾರೆ. ನಮ್ಮ ರಿಪಬ್ಲಿಕ್ ಮೀಡಿಯಾದ ಪರವಾಗಿ ಧ್ವನಿ ಎತ್ತುತ್ತಾ ಇದ್ದಾರೆ. ಯಾಕಂತಂದ್ರೆ ನಾವು ಸತ್ಯ ಹೇಳ್ತೀವಿ. ಸತ್ಯ ಹೇಳಿದ್ದಕ್ಕೆ ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಗೂಂಡಾಗಿರಿ ಸರ್ಕಾರ ಯಾವ ರೀತಿನಲ್ಲಿ ಪತ್ರಕರ್ತರನ್ನ ದರ ಎಳ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತಾ ಇದೀವಿ. ನಿಜ ಚಂದ್ರಶೇಖರ್ ಅವರೇ, ರಿಯಾಕ್ಷನ್ ಬೇಕಿತ್ತು, ಬಟ್ ಸಮಯ ಇದ್ದದಷ್ಟೇ. ನೋ ಡೌಟ್ ನನಗೆ ನಿಮ್ಮ ಬೆಂಬಲ ಕೂಡ ನಮ್ಮ ರಿಪಬ್ಲಿಕ್ ವಾಹಿನಿಯ ಪರವಾಗಿರುತ್ತೆ ಅಂತ ಹೇಳಿ ಧನ್ಯವಾದ ಭಾಸ್ಕರ್ ರಾವ್ ಸರ್, ಧನ್ಯವಾದ ಚಂದ್ರಶೇಖರ್ ಅವರೇ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.